ಫ್ರೆಂಡ್ಸ್ ನಮಸ್ಕಾರ. ನಮ್ಮ ಫ್ರೆಂಡ್ ಒಬ್ಬರು ಇವತ್ತು ಒಂದು ಒಳ್ಳೆ ಮಾತನ್ನು ಕೇಳಿದರು. ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡ್ಗೆ ಬಹಳ ಜನ ಬರ್ತಾರೆ, ಆದರೆ ಎಲ್ಲರೂ ಕೂಡ ಅಚೀವ್ ಮಾಡೋದಿಲ್ಲ, ಏನು ಕಾರಣ ಇರ್ಬೋದು ಅಂತ ಹೇಳಿದಾಗ ಒಂದು ಸೂಕ್ತ ಉತ್ತರವನ್ನು ಕೊಟ್ಟೆ. ಅದು ನಿಮ್ಮೆಲ್ಲರಿಗೂ ಅನ್ವಯಿಸುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಈಗ ನೋಡಿ, ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡ್ಗೆ ಬಂದಾಗ, ಅದು ಯಾವುದೇ ಕಂಪ್ನಿ ನೀವು ಜಾಯಿನ್ ಆದಾಗ ಹಾಲು ಥರ ಇದ್ಬಿಡ್ತೀವಿ ನಾವು. ಹಾಲು ತುಂಬ ದಿನ ಬಳಕೆ ಬರೋದಿಲ್ಲ, ಒಂದು ದಿನಕ್ಕೆ ಅದು ಹಾಳಾಗುತ್ತೆ. ಅದು ಹಾಳಾಗಬಾರ್ದು ಅಂದರೆ ಅದಕ್ಕೆ ನಾವು ಒಂಚೂರು ಮಜ್ಜಿಗೆ ಹಾಕಿ ಮೊಸರು ಮಾಡ್ಕೊಂಡು ಇಟ್ಕೋಬೇಕು. ಮೊಸರು ಬರೀ 3 ದಿನ 4 ದಿನ ಮಾತ್ರ ಬಳಕೆ ಬರುತ್ತೆ. ಅದು ಹಾಳಾಗಬಾರ್ದು ಅಂತಂದರೆ ಅದನ್ನು ಬೆಣ್ಣೆ ಕಡಿದು ಇಟ್ಕೊಳ್ಳೋದ್ರಿಂದ ಅದರ ಆಯಸ್ಸು ಜಾಸ್ತಿ. 15 ದಿನ ಕಳೆದ ಮೇಲೆ ಆ ಬೆಣ್ಣೆ ಕೂಡ ಬಳಕೆ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಆ ಬೆಣ್ಣೆಯನ್ನು ತುಪ್ಪ ಮಾಡಿ ಬಳಸಬೇಕು. ಅವಾಗ ಅದು ವರ್ಷಾನುಗಟ್ಟಲೆ ಬರುತ್ತೆ. ನೀವು ನೆಟ್ವರ್ಕ್ ಮಾರ್ಕೆಟ್ ಫೀಲ್ಡಲ್ಲಿ ಬಂದ ಮೇಲೆ ಅಲ್ಲೇನಾದರೂ ಸಣ್ಣ ಸಣ್ಣ ಮೈಲಿಗಳನ್ನು ನೆಡ್ತಾ ಹೋದರೆ ನೀವು ದೊಡ್ಡ ಅಚೀವ್ಮೆಂಟ್ ಆಮೇಲೆ ಮಾಡೋಣ, ಚಿಕ್ಕ ಅಚೀವ್ಮೆಂಟ್ಗಳನ್ನು ನೀವು ಸಮಾಜಕ್ಕೆ ತೋರಿಸ್ತಾ ಹೋದರೆ ನೀವು ಕರೆದವರು ಬರ್ತಾರಪ್ಪ. 1 ತಿಂಗಳಾಯಿತು ಹೋಗಿ, ಇವರು ಏನೂ ಮಾಡ್ತಾ ಇಲ್ಲ, ಯಾರನ್ನೂ ಜಾಯ್ನು ಮಾಡಿಲ್ಲ, ಯಾರಿಗೂ ಏನು ಪ್ರಾಡಕ್ಟ್ ಯೂಸ್ ಮಾಡಿ ಏನೂ ರಿಸಲ್ಟ್ ಕೊಟ್ಟಿಲ್ಲ ಅಂತಂದಾಗ ನಿಮ್ಮನ್ನು ನಂಬ್ಕೊಂಡು ಜನ ಯಾಕೆ ಬರಬೇಕು? ಯೋಚನೆ ಮಾಡಿ. 1 ವರ್ಷ ಆಯಿತು, 2 ವರ್ಷ ಆಯಿತು, ಇದ್ದಂಗೆ ಇದ್ದಾರೆ, ಇನ್ನೂ ಜೀವನ ಮಾಡೋಕ್ಕೆ ತುಂಬ ನೋವು ಅನುಭವಿಸ್ತಿದ್ದಾರೆ ಅಂದಮೇಲೆ ನಿಮ್ಮ ಜೊತೆ ಯಾರು ಬರೋಕ್ಕೆ ಇಷ್ಟಪಡ್ತಾರೆ? ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದು, ನಾವೇನಾದರೂ ಅಚೀವ್ ಮಾಡಬೇಕು ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಅಂದರೆ, ನಾವು ಹಾಲಿನ ಥರ ಇದ್ದರೆ, ಮೊಸರಿನ ಥರ ಇದ್ದರೆ, ಬೆಣ್ಣೆ ಥರ ಇದ್ದರೆ ಖಂಡಿತ ನಾವು ಗೆಲ್ಲಕ್ಕಾಗಲ್ಲ. ಆದರೆ ಒಂದು ಅರ್ಥ ಮಾಡ್ಕೊಳ್ಳೋಣ, ಯಾವ ವ್ಯಕ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡಿಗೆ ಬರ್ತಾರೆ ಅವರು ಕೆಲವೇ ದಿನಗಳಲ್ಲಿ ಅಲ್ಲೇನು ಮೊದಲ ಸ್ಟೆಪ್ ಇದೆ, ಆ ಕಂಪ್ನಿನಲ್ಲಿ ಏನು ಮೊದಲನೇ ಸ್ಟೆಪ್ ಇದೆ, ಆ ಮೊದಲನೇ ಸ್ಟೆಪ್ನ ಬೇಗ ಹತ್ತು ಬಿಡಬೇಕು. ಅದಾದ ಮೇಲೆ ಮುಂದಿನ ಸ್ಟೆಪ್ ಯಾವುದು ಅಂತ ನೋಡ್ತಾ ಇರಬೇಕು. ನಾನು ಮಾಡಿದ್ದೇ ಸಾಕು, ನಾನು ಮಾಡಿದ್ದೇ ದೊಡ್ಡ ಅಚೀವ್ಮೆಂಟ್ ಅಂತ ನಿಮ್ಮ ಮನಸ್ಸಲ್ಲಿ ಭಾವನೆ ಬಂತು ಅಂತಂದರೆ ನಿಮ್ಮ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಅಲ್ಲಿಗೇನಾಗುತ್ತೆ, ನೀವೆಲ್ಲ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ನೆಟ್ವರ್ಕ್ಗಳಾಗಬೇಕು ಅಂದರೆ ನಾವು ಹೀಗಿದ್ದರೆ ಖಂಡಿತ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಗೆಲ್ಲಬೇಕು ಅಂದರೆ ಗೆಲ್ಲೋ ಛಲ ಇರಬೇಕು. ಹಾಲು ಥರ ಇರಬಾರ್ದು, ಮೊಸರು ಥರ ಇರಬಾರ್ದು, ಬೆಣ್ಣೆ ಥರ ಇರಬಾರ್ದು, ತುಪ್ಪದ ಥರ ನಾವು ಬೇಗ ಆಗಬೇಕು. ಕೆಲವು ಜನ ಏನಾಗುತ್ತೆ, ಒಂದು ಕಂಪ್ನಿ ಬಂದವರು 1 ತಿಂಗಳು 2 ತಿಂಗಳು 3 ತಿಂಗಳು ನೋಡ್ತಾರೆ, ಯಾಕೋ ಸ್ವಲ್ಪ ಜನ ಸ್ಪಂದಿಸ್ತಾ ಇಲ್ಲ, ಅಥವಾ ನನಗೆ ಈ ಫೀಲ್ಡ್ ಅಲ್ವೇನೋ ಅನ್ನೋ ಒಂದು ಅರ್ಥದಲ್ಲಿ ಆಚೆ ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಆಚೆ ಹೋಗ್ಬೇಕಾದ್ರೆ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಅರ್ಥದಲ್ಲಿ ನಾನು ಕರೆಕ್ಟಾಗಿದ್ದೀನಿ, ನಾನು ಕರೆಕ್ಟಾಗಿ ಬಿಸ್ನೆಸ್ ಮಾಡ್ತಿದ್ದೀನಿ, ಜನ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ನೆಗೆಟಿವ್ ಹೇಳ್ಕೊಂಡು, ಸಮಾಜದ ಬಗ್ಗೆ ನೆಗೆಟಿವ್ ಹೇಳ್ಕೊಂಡು ಹೋಗ್ತಕ್ಕಂಥವರೇ ಜಾಸ್ತಿ ಇದ್ದಾರೆ ಹೊರತು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಿಜವಾಗಿ ನಾನು ಶ್ರಮಪಟ್ಟು ನಾನು ಮಾಡ್ತಕ್ಕಂಥ ಕೆಲಸ ಏನಿದೆ ಅದನ್ನು ನಾನು ಪರ್ಫೆಕ್ಟಾಗಿ ಮಾಡಿ ಆಮೇಲೆ ಜನಗಳನ್ನು ನಾವು ಇನ್ವೈಟ್ ಮಾಡಿ, ನಾನು ಈ ಥರ ಮಾಡಿದ್ದೀನಿ, ನೀವು ಇದೇ ಥರ ಮಾಡಿ ಅಂತ ನಾವು ಸುಲಭ ಮಾರ್ಗವನ್ನು ತೋರಿಸ್ಕೊಡ್ಲಿಕ್ಕೆ ಆಯಿತು ಅಂತಂದರೆ ನಾವು ತುಪ್ಪದಾಗಿದ್ದೀವಿ, ನಾವು ಗೆದ್ದೇ ಗೆಲ್ತೀವಿ ಅಂತ ಅರ್ಥ. ಇಲ್ಲಾಂದರೆ ನೋಡೋಣ, ಗೆದ್ದರೆ ಆಡಕ್ಕೆ ಬಂದಿದ್ದೀನಿ, ಇಲ್ಲ ಸೋತ್ರೆ ನೋಡೋಕ್ಕೆ ಬಂದಿದ್ದೀನಿ ಅಂತ ಅನ್ನೋ ಮನೋಭಾವನೆ ಒಳಗಡೆ ಏನಾರ ಬಂತು ಅಂದರೆ ಗೆಲ್ಲೋ ಚಾನ್ಸಸ್ ಇಲ್ಲ. ಬರೆದಿಟ್ಕೋಬೇಕು ನಾವು ಈ ಮಾತನ್ನು. ನಾವು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಈ ಒಂದು ಸಮಾಜದಲ್ಲೇ ನಮ್ಮ ಜನಗಳು ಏನಿದ್ದಾರೆ, ಈ ಜನಗಳ ಮಧ್ಯೆಲೇ ನಾವು ಒಳ್ಳೆ ನೆಟ್ವರ್ಕರ್ಗಳನ್ನ, ಒಳ್ಳೆ ಸಾಧಕರನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಾಳಾಗದೇ ಇರ್ತಕ್ಕಂಥ ತುಪ್ಪ ಹಾಳಾಗ್ತಕ್ಕಂಥ ಹಾಲಲ್ಲೇ ಇರುತ್ತೆ, ನಾವು ಗಮನಿಸಬೇಕು. ನಾವು ಬರೀ ತುಪ್ಪನೇ ಹುಡ್ಕೊಂಡು ಹೋಗೋದಲ್ಲ, ಹಾಲನ್ನ ತಗೊಂಬಂದು ನಾವು ಮೊಸರು ಮಾಡಿ, ಬೆಣ್ಣೆ ಮಾಡಿ, ತುಪ್ಪ ಮಾಡಿ ನಾವು ಎಷ್ಟರ ಮಟ್ಟಿಗೆ ಕಾಪಾಡ್ತೀವಿ ಅಂತಿದೆಯಲ್ಲ ಅದು ನಿಜವಾದ ಅಚೀವ್ಮೆಂಟ್ ಆಗುತ್ತೆ. ಯಾರೂ ಕೂಡ ಒಳಗಡೆ ಬಂದವರು ತುಪ್ಪದ ಥರ ಬದುಕೋಕ್ಕೆ ಪ್ರಯತ್ನ ಮಾಡಿ. ಹಾಲಿನಲ್ಲಿದ್ದಾಗ ಆಚೆ ಹೋಗಬೇಡಿ, ಮೊಸರಲ್ಲಿದ್ದಾಗ ಆಚೆ ಹೋಗಬೇಡಿ, ಬೆಣ್ಣೆ ಥರ ಬಂದು ಆಚೆ ಹೋಗಬೇಡಿ, ತುಪ್ಪ ಆಗಿ ನೀವು ಲೈಫ್ ಲಾಂಗ್ ದೊಡ್ಡ ಅಚೀವ್ಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.